In 600 meters, turn right. ಸ್ನೇಹಿತರೆ, ಮಂದಾರಗಿರಿಗೆ ಹೋಗುವಾಗ ಜಸ್ಟ್ ಒಂದು 200 ಮೀಟರ್ಸ್ ಮುಂಚೆ, ಪಾರ್ಕಿಂಗ್ ಹೋಗೋದಕ್ಕಿಂತ ಮುಂಚೆ ಇದು ಟೀ ಸ್ಟಾಲ್. ಇಲ್ಲಿ ತಂದೂರಿ ಟೀ ಸಿಗುತ್ತೆ, ಜೊತೆಗೆ ಕಾಫಿ, ಇನ್ನೂ ಬೇರೆ ಐಟಮ್, ಕೂಲ್ ಡ್ರಿಂಕ್ಸ್ ಎಲ್ಲ, ವಾಟರ್ ಬಾಟ್ಲ್ ಎಲ್ಲ ಸಿಗುತ್ತೆ. ಸೂನ್ ಟಿಫನು ಲಂಚ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಮುಂಚೆಯಿಂದನೂ ಇವ್ರ ಹತ್ರ ಇಷ್ಟಪಡೋದಂದರೆ ತಂದೂರಿ ಚಾಯ್. ಮಡ್ ಕಪ್ಪಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನೀವು ಬಂದರೆ ಇಲ್ಲೊಂದ್ಸತಿ ವಿಸಿಟ್ ಮಾಡಿ, ಒಂದು ಟೀ ಕುಡೀರಿ, ತುಂಬ ರಿಫ್ರೆಶಿಂಗ್ ಫೀಲ್ ಆಗುತ್ತೆ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನನ್ನ ಚಾನಲ್ಗೆ, ಸಂಚಾರಿ ರಿಷಿ. ಇವತ್ತು ನೀವೇ ನೋಡಿದ್ರಲ್ಲ, ನಾನು ಇವತ್ತು ಕ್ಯಾಂಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಡೇ ಕ್ಯಾಂಪಿಂಗ್ ಮ್ಯಾಡಲ ಕೆರೆ ಹತ್ರ. ಆ್ಯಕ್ಚುಲಿ ಇದು ಇಂಗ್ಲೀಷಲ್ಲಿ ಆ ಥರ ಹೇಳ್ತಾರೆ, ಇದು ಮೈದಾಳ ಅಂತೇಳಿ ಊರ ಹೆಸರು. ಅಲ್ಲಿರೋ ಕೆರೆ. ಇದು ಎಕ್ಸಾಕ್ಟ್ ಸ್ಪಾಟ್ ಅಂತ ಹೇಳಿದರೆ ಮಂದಾರಗಿರಿ ಹತ್ರ ಇರೋವಂಥ ಕೆರೆ. ಜಸ್ಟ್ ಮಂದಾರಗಿರಿಗೆ ಯಾರೆಲ್ಲ ನೋಡೋಕೆ ಬರ್ತೀರ ಅಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸ್ ದೂರ, 1.5 ಕಿಲೋಮೀಟ್ರಲ್ಲಿ ಈ ಕೆರೆ ಇದೆ. ಸ್ನೇಹಿತರೆ ನೋಡಿದ್ರಲ್ಲ, ಇವಾಗ ಎದುರುಗಡೆ ಕಾಣ್ತಾ ಇರೋ ಜಾಗದಿಂದ ನಾನು ಬಂದಿದ್ದು. ಸೀದಾ ಬಂಡೆಗಳು ಕೊರ್ದಿರೋಂಥದ್ದಿದೆ, ಸ್ಟೆಪ್ಗಳಿದೆ, ತುಂಬ ಕಲ್ಲುಗಳು ಕೂಡ. ಗಾಡಿ ತೊಗೊಂಬರುವಾಗ ನಿಮ್ದು ಯಾವ್ದಾದ್ರು 4 ವೀಲರ್ ತೊಗೊಂಬಂದರೆ ಸ್ವಲ್ಪ ಹುಷಾರು ತೊಗೊಂಬರ್ಬೇಕು, ಡಿಪೆಂಡ್ ಆನ್ ದ ವೆಹಿಕಲ್. ನಾನು ಇವಾಗ ತೊಗೊಂಬಂದು ಇಲ್ಲಿ ನಿಲ್ಲಿಸಿದ್ದೀನಿ. ನೋಡಬೇಕಂದ್ರೆ ಫುಲ್ಲು ಅದು ಮಂದಾರಗಿರಿ ಎದುರುಗಡೆ ಕಾಣ್ತಾ ಇರೋದು. ಅಲ್ಲಿ ಎದುರುಗಡೆ ಫುಲ್ ಕಾಣ್ತಾ ಇರೋಂಥದ್ದು ಮಂದಾರಗಿರಿ. ನಾವು ಬರುವಾಗ ನೋಡಿದ್ರಲ್ಲ, ಅದ್ರ ಹಿಂದೆಗಡೆ ಇರೋಂಥದ್ದೇ ಕೆರೆ. ಇಲ್ಲೆಲ್ಲ ಫುಲ್ಲು ಬೆಟ್ಟ ಗುಡ್ಡಗಳ ಜಾಗ. ಅಲ್ಲಿ ಎದುರುಗಡೆ ಒಂದು ಚಿಕ್ಕ ಗುಡಿ ಇದೆ.
ಗುಡಿಗೆ ಒಂದು ಕೈ ಮುಕ್ಕೊಂಡು ಬಟ್ ಸರೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಮಳೆಗಾಲದಲ್ಲಿ ಒಂದು ಸತಿ ಬಂದು ಇಲ್ಲಿ ಕ್ಯಾಂಪಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಕೆರೆ ಅಂತೂ ತುಂಬ ದೊಡ್ಡದಾಗಿದೆ. ತುಂಬ ದೊಡ್ಡ ಕೆರೆ, ಎದುರುಗಡೆನೂ ಬಂಡೆ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ನೋಡಿ, ಅಲ್ಲೆಲ್ಲ ತುಂಬ ಜನ ಇದ್ದಾರೆ. ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ತುಂಬ ಜನ ಇದ್ದಾರೆ. ಸೊ ಇಲ್ಲೇನು ಅಂತ ಹೇಳಿದ್ರೆ ಆಡೋದಕ್ಕೂ ತುಂಬ ಜಾಗ ಇದೆ. ತುಂಬ ಜನ ನೀರಲ್ಲಿ ಕೂಡ ಆಟ ಆಡ್ತಾ ಇದ್ದಾರೆ. ನೀರಲ್ಲೂ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಬೋದು. ನೀವು ಡೇ ಟ್ರಿಪ್ ಥರನೂ ಬರ್ಬೋದು, ಡೇ ಕ್ಯಾಂಪಿಂಗ್ ಕೂಡ ಬರ್ಬೋದು. ಬಟ್ ಇಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ, ನನಗಿವಾಗ ಕ್ಯಾಂಪಿಂಗ್, ಇವಾಗ ಅಡುಗೆ ಕೂಡ ಮಾಡ್ಕೊಬೇಕು. ಆ್ಯಸ್ ಯೂಶುವಲ್ ಡೇ ಕ್ಯಾಂಪಿಂಗ್ ಅಂತೇಳಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟಿರೋದು ಇಲ್ಲಿ ಅಡುಗೆ ಮಾಡಬೇಕು ಇವಾಗ. ಇವತ್ತು ಸಮಥಿಂಗ್ ಲೈಟಾಗಿ ಮಾಡೋ ಥರ, ಗೀ ರೈಸೂ ಚಿಕನ್ ಫ್ರೈ ಮಾಡ್ಕೊಳ್ಳೋ ಥರ ಅಂದ್ಕೊಂಡಿದ್ದೀನಿ. ಬಟ್ ಗಾಡಿ ಇವಾಗ ಇಲ್ಲಿ ಹಾಕಿದ್ದೀನಿ. ಗಾಡಿ ತುಂಬ ಬಿಸಿಲಲ್ಲಿದೆ. ಅದರ ಪಕ್ಕದಲ್ಲೇ ನೀವು ಜಾಗ ನೋಡ್ತಾಯಿದ್ರಿ, ಇಲ್ಲಿ ಕೆಳಗಡೆ ಇದು ಸ್ವಲ್ಪ ಫ್ಲ್ಯಾಟು ಮತ್ತು ಹುಲ್ಲಿದೆ. ಅಲ್ಲೇ ಟೆಂಟ್ ಹಾಕೊಳ್ಳೋಣ ಅಂತಿದ್ದಿಲ್ಲ. ಅಂದರೆ ಈ ಬಿಸಿಲಿಗೆ ನಿಂತ್ಕೊಂಡು ಅಡುಗೆ ಮಾಡೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟು ಇವತ್ತು ಟೆಂಟ್ ಹಾಕ್ಕೊಂಡೆ ಅಡುಗೆ ಮಾಡೋದು ಅಂತ. ಗಾಳಿ ಅಷ್ಟೊಂದಿಲ್ಲ, ಮೀಡಿಯಮ್ ಆಗಿದೆ. ಬಟ್ ಬಿಸಿಲಿಗೆ ನಿಂತ್ಕೊಂಡು ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನಿವತ್ತು ಟಾರ್ಪಲ್ ತಂದಿಲ್ಲ. ನೆಕ್ಸ್ಟ್ ಟೈಮಿಂದ ಟಾರ್ಪಲ್ ತಂದರೆ ಗಾಡಿ ಮೇಲ್ಗಡೆ ಕವರ್ ಮಾಡಿದ್ರೆ ಈಸಿಯಾಗಿ ಅಡುಗೆ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಕಾರ್ ಕ್ಯಾಂಪಿಂಗಲ್ಲೇ. ಇವತ್ತು ಟೆಂಟ್ ಇಲ್ಲಿ ಸೆಟಪ್ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ಮಾಡಿಬಿಟ್ಟು ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಸತಿ ಅಂದ್ಕೊಂಡಿದ್ದೀನಿ, ಹೋಗಿ ನೀರಲ್ಲಿ ಆಟ ಆಡಿಕೊಂಡು ಆಮೇಲೆ ಬಂದು ಊಟ ಮಾಡೋದು ಅಂತ. ಸೂಪರಾಗಿದೆ ನೋಡಿ, ಅಲ್ಲಿ ಯಾರು ಆಟ ಆಡ್ತಾ ಇದ್ದಾರೆ. ಸರಿ ಬನ್ನಿ, ಇವಾಗ ಕಾರ್ ಓಪನ್ ಮಾಡಿಬಿಟ್ಟು ಮೀನ್ಸ್ ಡಿಕ್ಕಿ ಓಪನ್ ಮಾಡಿ ಟೆಂಟ್ ಸೆಟಪ್ ಮಾಡಿಬಿಡೋಣ, ಅಡುಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಟೆಂಟ್ ಸೆಟಪ್ ಮಾಡೋದಕ್ಕಿಂತ ಮುಂಚೆ ಗಾಳಿ ಇರಲಿಲ್ಲ. ಇದ್ದಕ್ಕಿದ್ದಾಗೆ ಫುಲ್ಲು ಗಾಳಿ ಸ್ಟಾರ್ಟ್ ಆಗಿಬಿಡ್ತು. ಟೆಂಟ್ ಅರ್ಧಂಬರ್ಧ ಹಾಕಿದ್ದೀನಿ, ಫುಲ್ಲು ಗಾಳಿ ಒದ್ಲಾಡಂಗೆ ಆಗೋಯ್ತು. ಟೆಂಟ್ ಹಾಕೋಷ್ಟೊತ್ತಿಗೆ ಹೆಂಗೋ ಪಜಿತಿ ಬಿತ್ಕೊಂಡು ಟೆಂಟೆಲ್ಲ ಹಾಕಿ ಎಲ್ಲ ಕಡೆ ವೆಯ್ಟ್ ಇಟ್ಟಿದ್ದೀನಿ. ಲಾಸ್ಟ್ ಟೈಮ್ ಥರ ಹೆಂಗೋ ತಡ್ಕೊಂಡು ಇಟ್ಕೊಂಡಿರತ್ತೆ, ಗಾಳಿಗೆ ಹಾರಾಡಲ್ಲ. ಫಸ್ಟ್ ಒಂದು ಸ್ವಲ್ಪ ನೀರು ಕುಟ್ಬಿಡೋಣ, ತುಂಬ ಸುಸ್ತಾಗಿದೆ. ವ್ಯೂ ನೋಡ್ತಾ ಇದ್ದೀರಾ, ಸೂಪರಾಗಿದೆ. ಇಲ್ಲಿ ಯಾವುದು ಮರ ಅಂತಿಲ್ಲ, ಬರೀ ಬೆಟ್ಟ ಗುಡ್ಡಗಳಿರೋದ್ರಿಂದ ಒಂದು ದೊಡ್ಡ ಮರ ಯಾವುದೂ ಇಲ್ಲ. ಸ್ವಲ್ಪ ನೆರಳಿದ್ರೆ ಮೋಸ್ಟ್ಲಿ ಎಲ್ಲರೂ ಅಲ್ಲೇ ಇರ್ತಿದ್ರೇನೋ, ನೆರಳಿದ್ರೆ ಚೆನ್ನಾಗಿರ್ತಾಯಿತ್ತು. ನೆರಳಲ್ಲಿ ಕೂತ್ಕೊಂಡು ಈ ಥರ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಡುಗೆ ಮಾಡ್ಕೊಂಬಿಡೋಣ, ಅಡುಗೆ ಮಾಡಿಟ್ಬಿಟ್ಟು ನೀರಲ್ಲಿ ಆಡ್ಕೊಂಬಂದು ಊಟ ಮಾಡೋಣ, ಸ್ಟಾರ್ಟ್ ಮಾಡೋಣ. ನೋಡಿ, ಟೆಂಟಿಂದ ನೋಡೋದಕ್ಕೆ ಸೂಪರಾಗಿ ಕಾಣ್ತಿದೆ. ಬೆಟ್ಟ, ಮರಗಳು ಫುಲ್ಲು. ಇಲ್ಲಿಂದ ವ್ಯೂ ಮಾತ್ರ ಆಸಮ್.
ಓಕೆ, ತರಕಾರಿ ಎಲ್ಲ ಹಚ್ಕೊಂಡಾಯಿತು. ಇವಾಗ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಬಟಾಣಿ ಎಲ್ಲ ಸುಲಿದಿಟ್ಕೊಂಡಿದ್ದೆ. ಚಕ್ಕೆ, ಲವಂಗ, ಮೆಣಸಿನ್ಕಾಯಿ ಎಲ್ಲ ರೆಡಿ ಇದೆ. ಸೊ ಇವಾಗ ಗೀ ರೈಸ್ ಮಾಡ್ಕೊಂಬಿಡೋಣ. ಗೀ ರೈಸ್ ಮಾಡ್ಕೊಂಡಾದಮೇಲೆ ನಾವು ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ಟಾರ್ಟ್ ಮಾಡೋಣ. ಫುಲ್ ಎಗಿರ್ತದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ. ಈರುಳ್ಳಿ ಹಾಕೊಂಬಿಡೋಣ. ಕ್ಯಾರೆಟು, ಬಟಾಣಿ ಎಲ್ಲ ಒಟ್ಟಿಗೆ ಹಾಕೊಂಡು ಹುರ್ಕೊಂಬಿಡೋಣ. ಗೀ ರೈಸಲ್ಲಿ ವೆಜಿಟೇಬಲ್ಸಲ್ಲಿ ಕೂಡ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಉಪ್ಪು ಹಾಕೊಂಬಿಡೋಣ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಮಸಾಲ, ಸ್ವಲ್ಪ ಪೆಪ್ಪರ್. ತರಕಾರಿ ಏನೋ ಬೆಂದಿದೆ. ಇವಾಗ ಮೆಷರ್ ಮಾಡಿಕೊಂಡು 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ಅದರ ಪ್ರಕಾರವಾಗಿ ಮೆಷರ್ಮೆಂಟಲ್ಲಿ ನೀರು ಹಾಕ್ಕೊಂಡ್ರೆ ಕೆಳಗಡೆ ತಳ ಸಿಯಲ್ಲ ಮತ್ತು ಕ್ಲೀನಾಗಿ ಬೇಯುತ್ತೆ. ಪರ್ಫೆಕ್ಟ್. ನೀರು ಫುಲ್ಲು ಕುದೀತಾ ಇದೆ, ತರಕಾರಿ ಎಲ್ಲ ಬೆಂದಿದೆ. ಅಕ್ಕಿ ಹಾಕೊಂಬಿಡೋಣ. ಅಕ್ಕಿ ಎಲ್ಲ ಹಾಕಾದ್ಮೇಲೆ ಒಂದ್ಸತಿ ತಿರ್ಗಿಸ್ಕೊಂಬಿಟ್ರೆ ಕ್ಲೀನಾಗಿ ವಿಜಿಲ್ ಹಾಕ್ಬಿಡೋಣ. ಇವಾಗ ಅದರ ಪಾಡಿಗೆ ಅದು 2 ವಿಜಿಲ್ ಕೂಗಿದ್ರೆ ಕ್ಲೀನಾಗಿ ಅನ್ನ ಆಗಿಬಿಡುತ್ತೆ. ಆಮೇಲೆ ಚಿಕನ್ ಫ್ರೈ ಮಾಡ್ಕೊಂಡು ಊಟ ಮಾಡೋಣ. ಎರಡು ವಿಜಿಲ್ ಆಯಿತು. ಇವಾಗ ಉರಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಇದನ್ನ ತೆಗೆದು ಸೈಡ್ಗೆ ಇಡೋಣ. ಗೀ ರೈಸ್ ಆಯಿತು. ಇವಾಗ ಚಿಕನ್ ಫ್ರೈ ಮಾಡ್ಕೊಂಬಿಡೋಣ. ಊಟ ಮಾಡೋಕ್ಕೆ ಈಗ ಆಲ್ರೆಡಿ ಲೇಟ್ ಆಯಿತು. ಫುಲ್ಲು ಮಾಡ್ಕೊಂಬಿಡೋಣ, ಊಟ ಮಾಡೋಣ. ಫಸ್ಟಿಗೆ ಸ್ವಲ್ಪ ಅರಿಶಿನ, ಉಪ್ಪು, ಚಿಲ್ಲಿ ಪೌಡ್ರ್ ಸ್ವಲ್ಪ ಜೀರಿಗೆ ಪೌಡ್ರು, ಗರಂ ಮಸಾಲ ಪುಡಿ, ಧನಿಯಾ ಪುಡಿ. ಗಾಳಿ ಸಿಕ್ಕಾಪಟ್ಟೆ ಆಯಿತು. ಟೊಮೆಟೊ ಹಾಕೊಂಬಿಡೋಣ. ಆ್ಯಕ್ಚುಲಿ ಇದೆಲ್ಲ ಹೆಂಗೆ ಅಂತಂದರೆ ತುಂಬ ಫ್ಯಾನ್ಸಿಯಾಗಿ ಇಲ್ಲಂತಂದರೆ ಶೆಫೆಲ್ಲ ಮಾಡೋತಾರಲ್ಲ, ಮನೇಲೆಲ್ಲ ಮಾಡ್ಕೊಂಡು ತಿನ್ನೋ ಥರ ತಿನ್ನೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಈಗ ಹೆಂಗೆ ಅಂದರೆ ಕ್ಯಾಂಪಿಂಗ್ ಬಂದಾಗ ನಾವು ತುಂಬ ಐಟಮ್ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಮಿನಿಮೈಸಲ್ಲಿ ಇರ್ತೀವಿ. ಮಿನಿಮಲ್ ಸೋರ್ಸು ಇಲ್ಲಾಂದರೆ ಮಿನಿಮಲ್ ವೆಸಲ್ಸ್ ಎಲ್ಲ ಇಟ್ಕೊಂಡಿರೋದ್ರಿಂದ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಕಡಿಮೆ ಎಫರ್ಟಲ್ಲಿ ಮತ್ತು ಕಡಿಮೆ ಐಟಮಲ್ಲಿ ಮಾಡ್ಕೊಳಕ್ಕಾಗತ್ತೆ. ಆ ಥರಕ್ಕೆ ಇಟ್ಕೊಂಡ್ರೆ ಇಲ್ಲ ಆ ಥರ ಡಿಶಸ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕುಕ್ ಮಾಡೋಕ್ಕೂ ಈಸಿ ಇರುತ್ತೆ ನಿಮ್ಗೆ. ಹಾಗೆ ಆಮೇಲಿಂದ ಕ್ಯಾರಿ ಮಾಡೋಕ್ಕೆ ಈಸಿ ಇರುತ್ತೆ. ಆ್ಯಕ್ಚುಲಿ ವಾಷಿಂಗ್ ಕೂಡ ಈಸಿ ಇರುತ್ತೆ. ಯಾರೋ ಪಿ ಟಿ ಮಾಸ್ಟರ್ ಬಂದವ್ರೆ, ಪಿ ಓದ್ತಾರೆ ವಿಜಿಲ್. ಈ ಥರದ್ರಲ್ಲಿ 5 ನಿಮಿಷ ಕುಕ್ ಆದರೆ ಸಾಕು. 5 ನಿಮಿಷ ಕುಕ್ ಆಯಿತು ಅಂತೇಳಿದ್ರೆ ಕ್ಲೀನಾಗಿ ಎಲ್ಲ ಬೆಂದ್ಕೊಂಡು ಕ್ಲೀನಾಗಿ ಫ್ರೈ ಥರ ರೆಡಿ ಆಗುತ್ತೆ. ಸೆಮಿ ಗ್ರೇವಿ ಗೀ ರೈಸ್ಗೆ, ವೈಟ್ ರೈಸ್ಗೆ, ಇಲ್ಲ ಬಿರಿಯಾನಿ ಮಾಡಿಕೊಂಡ್ರು ತಿನ್ಬೋದು. ಆ ಥರ ಚೆನ್ನಾಗಿ ಮಾಡಿಕೊಂಡು ಇದು ಬೇಯ್ತಾ ಇರಲಿ. ಇದು ಮಂದಾರಗಿರಿ ಹಿಲ್ಸ್ ಪಕ್ಕದಲ್ಲೇ ಇರುವಂಥದ್ದು. ಅಲ್ಲಿಂದ 5 ನಿಮಿಷ ಅಷ್ಟೇ. ಮೈದಾಲ ಅನ್ನೋ ಊರಿಗೆ ಸೇರುತ್ತೆ, ಆದರೆ ಮೈದಾಲ ಕೆರೆ ಅಂತ ಹೇಳ್ತಾರೆ. ಗೂಗಲ್ ಮ್ಯಾಪ್ಸಲ್ಲಿ ನೀವು ಬಂದ್ರೂ ಮಂದಾರಗಿರಿ ಪಕ್ಕದಿಂದನೇ ಒಳಗಡೆನೇ ತೊಗೊಂಬರುತ್ತೆ. ಇಲ್ಲಿಗೆ ನೀವು ಬಂದು ವ್ಯೂ ನೋಡಬೇಕು, ಇಲ್ಲ ಎಂಜಾಯ್ ಮಾಡಬೇಕು, ನಿಮ್ಮ ಗಾಡಿ ಇಲ್ಲಿವರೆಗೂ ತೊಗೊಂಬರಬೇಕು ಅಂತ ಹೇಳಿದ್ರೆ ದಯವಿಟ್ಟು ವೀಕೆಂಡ್ಸ್ನ ಅವಾಯ್ಡ್ ಮಾಡಿ. ಯಾಕಂದರೆ ವೀಕೆಂಡ್ಸಲ್ಲಿ ಅಲ್ಲಿ ಬಿಡೋದಿಲ್ಲ. ಮೇನ್ ಗೇಟಲ್ಲಿ ಟೋಲ್ ಥರ ಹಾಕಿ, ಇಲ್ಲಾಂದರೆ ಮೇನ್ ಗೇಟಲ್ಲಿ ಬ್ಯಾರಿಗೇಟ್ ಹಾಕಿ ಸ್ಟಾಪ್ ಮಾಡ್ತಾರೆ. ಇಲ್ಲಿವರೆಗೂ ಒಳಗಡೆ ಗಾಡಿಗಳು ಬಿಡೋದಿಲ್ಲ.
ಬಟ್ ನೀವು ವೀಕೆಂಡ್ಸಲ್ಲಿ ಬಂದರೆ ಇವಾಗ ಮುಂಚೆ ಇರಲಿಲ್ಲ, ಇವಾಗ ಆಟೋ ಸರ್ವಿಸ್ ಸ್ಟಾರ್ಟ್ ಆಗಿದೆ. ನಿಮಗೆ ಶೇರ್ ಆಟೋ ಥರ, ಇಲ್ಲಾಂದರೆ ಬುಕ್ ಮಾಡಿಕೊಂಡು ಅವ್ರನ್ನ ಅಲ್ಲಿಂದನೇ ನೀವು ಸೀದಾ ಮೇಲ್ಗಡೆ ಬೆಟ್ಟಕ್ಕೂ ಹೋಗ್ಬೋದು. ಮೆಟ್ಲು ಹತ್ತೋದಿದ್ರೆ ಮೆಟ್ಲು ಹತ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಹಿಂದೆಗಡೆ ಗೇಟಿಂದ ನಿಮ್ಮನ್ನ ಟಾಪ್ವರೆಗೂ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ. ಚಾರ್ಜಸ್ ವೇರಿ ಆಗುತ್ತೆ, ನೀವು ಮಾತಾಡ್ಕೊಬೇಕಾಗತ್ತೆ ಎಷ್ಟು ಜನ ಏನು ಅಂತ ಹೇಳಿ. ಬಟ್ ನೀವು ಇಲ್ಲಿ ಬಂದು ಕೆರೆ ಹತ್ರ ಅಂದರೆ ಸ್ಟಾಪ್ ಮಾಡ್ತಾರೆ, ಇಲ್ಲಿಗೂ ಬೇಕಾದ್ರೆ ಬರ್ಬೋದು ವೀಕೆಂಡ್ಸಲ್ಲಿ. ಬಟ್ ನಿಮ್ಮದೇ ಗಾಡಿ ತೊಗೊಂಬಂದು ಈ ಥರ ಕ್ಯಾಂಪಿಂಗ್ ಮಾಡಬೇಕು, ಇಲ್ಲ ಅಂತಂದರೆ ನೀವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಗಾಡಿ ಇಲ್ಲಿಂದನೇ ಹೋಗ್ಬೇಕು ಅನ್ನೋದಾದರೆ ಆದಷ್ಟು ಕ್ರೌಡ್ನೂ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ವೀಕೆಂಡ್ಸ್ ಅವಾಯ್ಡ್ ಮಾಡಿ ವೀಕ್ ಡೇಸಲ್ಲಿ ಬಂದರೆ ಬೆಟರ್. ಚೆನ್ನಾಗಿ ಬೇಯ್ತಾ ಇದೆ, ಸ್ಮೆಲ್ಲೇನೋ ಸಕ್ಕತ್ತಾಗಿ ಬರ್ತಾ ಇದೆ. ಆದರೆ ಸ್ನೇಹಿತರೆ ಇಲ್ಲಿ ನೋಡಿ, ನೀರಲ್ಲಿ ಆಟಾಡೋದಕ್ಕೆ ಆ್ಯಕ್ಸಸ್ ಇದೆ, ಆರಾಮಾಗಿದೆ, ನೀವು ನೀರಲ್ಲಿ ಕೂಡ ಆಟಾಡ್ಬೋದು, ಚೆನ್ನಾಗೂ ಇದೆ. ಬಟ್ ಇಲ್ಲಿ ಚೇಂಜಿಂಗೋಸ್ಕರ ಅಂತ ಹೇಳಿ ಚೇಂಜ್ ರೂಮ್ ಆಗಲಿ ವಾಶ್ರೂಮ್ಸ್ ಆಗಲಿ ಇಲ್ಲ. ಸೊ ನೀವು ನೋಡ್ಕೊಳ್ಬೇಕು ನೀರಲ್ಲಿ ಬಂದು ಆಟಾಡಿದ್ರೆ ಹೇಗೆ ಅಂಥೇಳಿ. ಬಾಕಿದೆಲ್ಲ ನೀರಲ್ಲಿ ಆಟಾಡೋದಕ್ಕೆಲ್ಲ ಸೇಫ್ಟಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ದೂರ ಹೋಗೋ ಆಗಿಲ್ಲ, ತುಂಬ ಆಳಕ್ಕೆಲ್ಲ ಹೋಗೋ ಆಗಿಲ್ಲ. ಹತ್ತಿರದಲ್ಲೇ ಆಟಾಡ್ತೀವಿ ಅಂತ ಹೇಳಿದ್ರೆ ಒಳ್ಳೆ ಸ್ಪಾಟ್. ಆಫ್ ಮಾಡಿದ್ದೀನಿ ನೋಡಿ, ಕ್ಲೀನಾಗಿ ಫ್ರೈ ಆಗಿದೆ, ಕ್ಲೀನಾಗಿ ಎಲ್ಲ ಬೆಂದಿದೆ. ಇವಾಗ ನೀರಲ್ಲಿ ಆಟಾಡ್ಕೊಂಬಂದ್ಬಿಟ್ಟು ಊಟ ಮಾಡೋಣ. ಗೀ ರೈಸ್ ಸೂಪರಾಗಿ ಆಗಿದೆ, ಕರೆಕ್ಟಾಗಿದೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದರೆ ಆ್ಯಕ್ಚುಲಿ ನಾನು ದಂಡಿಗನಹಳ್ಳಿ ಡ್ಯಾಮ್ ಹತ್ರ, ಕೆರೆ ಹತ್ರ ಇದು ಮಾಡಿದೆ ಡೇ ಕ್ಯಾಂಪಿಂಗು. ಅದ್ರ ವಿಡಿಯೋ ನಾನು ಐ ಬಟನಲ್ಲಿ ಕೊಡ್ತೀನಿ, ನೀವು ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಹೋದ್ಸತಿ ನಾನು ತಟ್ಟೆ ತೊಗೊಂಡು ಹೋಗೋದೇ ಮರ್ತ್ಬಿಟ್ಟಿದ್ದೆ, ಈ ಸತಿ ತೊಗೊಂಬಂದಿದ್ದೀನಿ ನೆನಪಲ್ಲಿ, ಕುಕ್ಕರಲ್ಲೇ ತಿಂದಿದ್ದಾಯಿತು. ಸೊ ಸೈಡಲ್ಲೇ ಸ್ವಲ್ಪ ಗೊಜ್ಜು ಸಮೇತ ಹಾಕ್ಕೊಂಬಿಡೋಣ. ಸೊ ಬರೀ ಗೀ ರೈಸ್ ತಿಂದು ನೋಡೋಣ. ಸೂಪರಾಗಿದೆ. ಆ್ಯಕ್ಚುಲಿ ನಾನು ಮಾಡಿದೆ ವೀಡಿಯೋಗಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ಚಿಕನ್ ಫ್ರೈ ಮಿಕ್ಸ್ ಮಾಡ್ಕೊಂಡು ತಿಂದು ನೋಡೋಣ ಹೇಗಿದೆ ಅಂತೇಳಿ. ಸೂಪರಾಗಿದೆ. ಆ್ಯಕ್ಚುಲಿ ಫಸ್ಟು ನೀರಲ್ಲಿ ಆಟಾಡ್ಕೊಂಬಂದು ಊಟ ಮಾಡೋಣ ಆಮೇಲೆ ಅಂದ್ಕೊಂಡೆ, ತುಂಬ ಲೇಟಾಗಿದೆ ಆಲ್ರೆಡಿ, ಅದಕ್ಕೆ ಊಟ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ಆಟಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಮತ್ತು ನಿಮ್ಗೆ ಯಾರಾದರೂ ಕ್ಯಾಂಪಿಂಗ್ ಮಾಡೋದಕ್ಕೆ ಇಷ್ಟ ಇದ್ದು ಜೊತೆಯಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ಇಷ್ಟಪಟ್ಟರೆ, ಇಲ್ಲ ನಿಮಗೆ ಆ ಥರ ಅಭಿಪ್ರಾಯ ಬಂದರೆ ದಯವಿಟ್ಟು ಇನ್ಸ್ಟಾದಲ್ಲಿ ನನಗೆ ಪಿಂಗ್ ಮಾಡಿ, ಮ್ಯಾಚ್ ಮಾಡಿ ಪ್ಲೇಸು, ಟೈಮು, ಡೇಟೆಲ್ಲ, ನಾವು ಜೊತೇಲಿ ಕ್ಯಾಂಪಿಂಗ್ ಮಾಡೋಣ. ಒಂದು ಫನ್ ಇರುತ್ತೆ, ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಈ ಥರ ಸೀನಿಕ್ ಸ್ಪಾಟಲ್ಲಿ ಈ ಥರ ಕ್ಯಾಂಪಿಂಗ್ ಮಾಡಿಕೊಂಡು ಅದರಲ್ಲೂ ಗೀ ರೈಸು ಚಿಕನ್ ಫ್ರೈ ಮಾಡ್ಕೊಂಡು ತಿಂತಾ ಇರೋದು ಇದೆಯಲ್ಲ, ಸೂಪರಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ. ನೀವು ಈ ಥರ ಪ್ಲೇಸ್ ಸಿಕ್ಕಿದ್ರೆ, ಇಲ್ಲ ನೀವು ಈ ಕಡೆ ಎಲ್ಲಾದರೂ ನಿಯರ್ ಬೈ ಇದ್ದರೆ, ಇಲ್ಲಾಂದರೆ ಬೆಂಗಳೂರವರಾಗಿದ್ದರೆ, ಇಲ್ಲ ಈಚೆ ತುಮಕೂರು ಈ ಕಡೆ ಹತ್ರದಲ್ಲಿ ಯಾರು ಇದ್ದರೆ ದಯವಿಟ್ಟು ಈ ಪ್ಲೇಸಿಗೆ ಬಂದು ನೀವು ಕ್ಯಾಂಪಿಂಗ್ ಮಾಡ್ಕೊಂಡು ಹೋಗಿ. ಸೂಪರಾಗಿದೆ ಫ್ಯಾಮಿಲಿ ಜೊತೆ ಬಂದು ಹೋಗೋದಕ್ಕೆ. ಮತ್ತು ನೀವು ನೋಡ್ಬೋದು ಹೊರಗಡೆ ಇಲ್ಲೆಲ್ಲ ಫುಲ್ ಬಿಸಿಲಿತ್ತು, ಇವಾಗ ಫುಲ್ ಬಿಸಿಲು ಕಡಿಮೆ ಆಗ್ತದೆ. ಸನ್ಸೆಟ್ ವ್ಯೂ ತೋರಿಸ್ಬೋದಿತ್ತು, ಬಟ್ ಹಿಂದೆಗಡೆಯಲ್ಲಿ ನೋಡಿದ್ರಲ್ಲ ಬಂಡೆ ಇದೆ, ಅಂದರೆ ಮಂದಾರಗಿರಿ ಬೆಟ್ಟ, ಅದ್ರ ಹಿಂದೆಗಡೆ ಸನ್ಸೆಟ್ ಆಗೋಗುತ್ತೆ. ಹಿಲ್ ಟಾಪಲ್ಲಿ ಇದ್ದಿದ್ರೆ ಸನ್ಸೆಟ್ ವ್ಯೂ ಸಿಗ್ತಾಯಿತ್ತು, ಬಟ್ ಈ ಕಡೆನೇ ಸನ್ಸೆಟ್ ಥರನೇ ಕಾಣಿಸ್ತದೆ ವ್ಯೂ. ಆ್ಯಕ್ಚುಲಿ ಈ ಕಡೆ ಬೆಟ್ಟದ ಮೇಲೆಲ್ಲ ಅದೇ ಥರ ಇದೆ ಲೈಟು, ಈ ಕಡೆಯಿಂದ ನೆರಳು, ಆ ಕಡೆ ಬಿಸಿಲು, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀರ ಮೇಲೆ ಸನ್ಸೆಟ್ ವ್ಯೂ ಥರನೇ ಇದೆ. ನೋಡುವಾಗ ಸಡನ್ನಾಗಿ ಅಬ್ಸರ್ವ್ ಮಾಡಿದ್ದು, ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಎಲ್ಲರಿಗೂ, ನಾನು ಇವಾಗ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ದೂರದಲ್ಲಿ ಕಾಡಲ್ಲಿ ಬೆಂಕಿ ಹತ್ಕೊಂಡಿದೆ, ಕಾಡ್ಗಿಚ್ಚು ಅಂತ ಹೇಳ್ತಾರಲ್ಲ ಆ ಥರ ಎರಡು ಕಡೆ ಅಂಟ್ಕೊಂಡಿದೆ. ನಾನು ತೋರಿಸ್ತೀನಿ, ಝೂಮ್ ಮಾಡಿ ನೋಡಿ, ಕಾಣ್ತಾ ಇದೆಯಾ? ಅಲ್ಲಿ ಒಂದಿದೆ, ಹಾಗೆ ಲೆಫ್ಟ್ ಸೈಡಲ್ಲಿ ಒಂದು ಉರಿತಾ ಇತ್ತು, ಅದು ಇವಾಗ ಕಡಿಮೆ ಆಗಿದೆ. ಇಲ್ಲಿ ಎಕ್ಸಾಕ್ಟ್ ಈ ಗುಡಿ ಪಕ್ಕದಲ್ಲಿ ಇಲ್ಲಿ
ಅದು ಇವಾಗ ಆಫ್ ಥರ ಆಗೋಯ್ತು. ಆ್ಯಕ್ಚುಲಿ ಇನ್ನು ಸ್ವಲ್ಪ ಝೂಮ್ ಮಾಡಿದ್ರೆ ಕಾಣಿಸುತ್ತೇನೋ ನೋಡಿ. ನೋಡಿ ಅಲ್ಲಿ ಕಾಡಲ್ಲಿ ಫುಲ್ ಬೆಂಕಿ ಅದು. ಹಾಗೆ ಸ್ವಲ್ಪ ಲೆಫ್ಟಿಗೆ ಬಂದರೆ ಈ ಗುಡ್ಡೆ ಮೇಲೂ ಉರಿತಾ ಇತ್ತು. ಬಟ್ ಇವಾಗ ಆಫ್ ಆಗಿದೆ. ಬಟ್ ಅಲ್ಲಿ ಹೊಗೆ ಥರ ಬರ್ತದೆ, ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಕ್ಲೀನಾಗಿ ಗೊತ್ತಿಲ್ಲ ನನಗೆ. ಸಂಜೆ ಬೇರೆ ಆಯಿತು ನೋಡಿ ಅಲ್ಲಿ. ಅಕಸ್ಮಾತ್ ಇದೇ ಥರ ಫುಲ್ ಜಾಸ್ತಿ ಆದರೆ ಹೇಗಾಗುತ್ತೆ ಅಂತ ಹೇಳ್ತೀನಿ. ನೋಡಿ ಅಲ್ಲಿ ಸ್ವಲ್ಪ ರೈಸ್ ಆಯಿತು, ಫುಲ್ ಬೆಂಕಿ ಎತ್ಕೊಂಡಿದೆ. ಈಗ ಅಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ, ಫುಲ್ ಜಾಸ್ತಿಯಾಗಿ ಇವಾಗ ಇನ್ನೊಂದು ಕಡೆನೂ ಹತ್ಕೊಂಡಿದೆ ಅದು. ಸ್ನೇಹಿತರೆ ಕತ್ಲಾಗ್ತಾ ಇನ್ನೂ ತುಂಬ ಬ್ರೈಟಾಗಿ ಕಾಣ್ತಾ ಇದೆ ನೋಡಿ. ಸ್ವಲ್ಪ ಝೂಮ್ ಮಾಡ್ತೀನಿ. ತುಂಬ ಜಾಸ್ತಿ ಆಗಿದೆ ಇವಾಗ ನೋಡಿ. ಕೆಳಗಡೆ ಕೂಡ ಅಂಟ್ಕೊಂಡಿದೆ, ಇಲ್ಲಿ ಕೆಳಗಡೆ ಕೂಡ ಅಂಟ್ಕೊಂಡಿದೆ. ಇವಾಗ ಅವಾಗೆ ಬರೀ ಮೇಲಿತ್ತು, ಇವಾಗ ಕೆಳಗಡೆ ಕೂಡ ಅಂಟ್ಕೊಂಡಿದೆ. ಸ್ನೇಹಿತರೆ ಎಲ್ಲ ಆಯಿತು, ಸನ್ಸೆಟ್ಟು ಆಯಿತು. ಒಂದು ಕಾಫಿ ಮಾಡ್ಕೊಂಡು ಕುಡಿದು ಹೊರಡೋಣ, ಟೀ ಮಾಡೋದು ಅಂದ್ಕೊಂಡೆ. ಹಾಗೇನು ಕ್ಲೈಮೇಟು ಸ್ವಲ್ಪ ಟೆಂಪ್ರೇಚರ್ ಡ್ರಾಪ್ ಆಗಿದೆ, ಸೊ ಹಾಗಾಗಿ ಕಾಫಿನೇ ಮಾಡ್ಕೊಳ್ಳೋಣ. ಕಾಫಿ ಮಾಡ್ಕೊಂಡೆ ಹೊರಡೋಣ. ಎಲ್ಲ ರೆಡಿ ಇದ್ದೆ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಗಾಳಿ ಕಡಿಮೆ ಆಗಿದೆ, ಅದಕ್ಕೆ ಕಾರಲ್ಲೇ ಮಾಡ್ತಾಯಿದ್ದೀನಿ. ಹೇಳಬೇಕು ಅಂದರೆ ಬೆಳಗ್ಗೆಯಿಂದ ಅಂದರೆ ಮಧ್ಯಾಹ್ನದಿಂದ ಫುಲ್ಲು ಗಾಳಿ ತುಂಬ ಜಾಸ್ತಿ. ಸೊ ಹಾಗಾಗಿ ನೋಡಿ ನನ್ನ ಟೆಂಟ್ ಇಲ್ಲೇ ಇದೆ. ನಾನು ಇಷ್ಟೊತ್ತಿಗೆ ತೋರಿಸಿದ್ನಲ್ಲ, ನೋಡಿದ್ರಲ್ಲೆಲ್ಲನೂ ಟೆಂಟಲ್ಲೇ ಕ್ಯಾಂಪಿಂಗ್ ಮಾಡ್ದಂಗೆ ಆಯಿತು ಟೋಟಲಾಗಿ. ಇವತ್ತು ಟೆಂಟಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲಿದ್ದು ಮಾಡಿ, ಅದ್ರಲ್ಲೂ ಸೈಡ್ ಪ್ಯಾನಲ್ಸ್ ಇಟ್ಟಿರೋದು ಎಷ್ಟು ಪುಷ್ ಆಗ್ತಿತ್ತು ಅಂತ ಹೇಳಿದ್ರೆ ತುಂಬ ಕಷ್ಟ. ಬಟ್ ಅದಕ್ಕೆ ಇವಾಗ ಗಾಳಿ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಹಂಗೂ ಗಾಳಿ ತಳ್ತಾನೇ ಇದೆ ಫುಲ್ಲು. ಅಟ್ಲೀಸ್ಟ್ ಕಾಫಿ ಕಾರ್ ಕ್ಯಾಂಪಿಂಗಲ್ಲಿ ಮಾಡ್ಕೊಂಬಿಡೋಣ ಅಂತ. ಚೆನ್ನಾಗಿ ಬಿಸಿಯಾಗಿದೆ ನೋಡಿ. ಹಾಕಿದ ತಕ್ಷಣ ಕರೆಕ್ಟಾಗಿ ಮಿಕ್ಸ್ಚರ್. ಸೊ ನಿಜವಲ್ಲೂ ಇದೇ ಪಾರ್ಟ್ ಇಷ್ಟ ಆಗೋದು ಕ್ಯಾಂಪಿಂಗಲ್ಲಿ. ಆರಾಮಾಗಿ ಬಂದರೆ ಈ ಥರ ನೇಚರ್ ಮಧ್ಯದಲ್ಲಿ ಆರಾಮಾಗಿ ನಮ್ಮಷ್ಟಕ್ಕೆ ನಾವಿದ್ದು ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡಿ. ಸೊ ಜಸ್ಟ್ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಲಾಸ್ಟಿಗೆ ಸನ್ಸೆಟ್ ವ್ಯೂ ನೋಡಿಕೊಂಡು ಕಾಫಿ ಮಾಡ್ಕೊಂಡು ಆರಾಮಾಗಿ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇವಾಗ ಒಂದು ಕಾಫಿ ಕುಡಿಯೋದು. ಸ್ನೇಹಿತರೆ ವ್ಯೂ ಅಂತೂ ಸೂಪರ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಬಟ್ ನನಗಿಷ್ಟ ಆಗಿದೆ ಅಂತ ಹೇಳಿದ್ರೆ ನೋಡಿ, ಇವಾಗ ಅಲ್ಲೊಂದು ವೈಟ್ ಲೈನ್ ಥರ ಹೋಗಿದೆ, ಅದು ರೆಡ್ಡಿಶಾಗಿ ಟರ್ನ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತದೆ ನಿಮಗೆ. ನಿಜವಲ್ಲಿ ಇವಾಗ ಸನ್ಸೆಟ್ ಆದಮೇಲೆ ಅದು ರೆಡ್ಡಿಶಾಗಿ ಟರ್ನ್ ಆಗಿದೆ, ಅದಕ್ಕಿಂತ ಮುಂಚೆ ವೈಟಿಗಿತ್ತು. ಸೂಪರಾಗಿದೆ ಸ್ನೇಹಿತರೆ. ಇದಾಗಿತ್ತು ಮೈದಲಕೆರೆ ಡೇ ಕ್ಯಾಂಪಿಂಗ್ ವಿಡಿಯೋ. ಸೊ ಮುಂದೆ ಒಂದು ಸತಿ ಯಾವಾಗಲಾದರೂ ಫ್ರೆಂಡ್ಸ್ ಜೊತೆ ಎಲ್ಲ ಇಲ್ಲಿ ಬಂದು ಓವರ್ನೈಟ್ ಕ್ಯಾಂಪಿಂಗ್ ಮಾಡ್ತೀನಿ, ಇಲ್ಲ ಸೋಲೋ ಆದರೂ ಓವರ್ನೈಟ್ ಕ್ಯಾಂಪಿಂಗ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತು ಮಾಡೋಕ್ಕಾಗಿಲ್ಲ, ಸೊ ಹಾಗಾಗಿ ಡೇ ಕ್ಯಾಂಪಿಂಗ್ ಮಾಡಿದ್ದು. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಇಲ್ಲೆಲ್ಲ. ಸನ್ಸೆಟ್ ಆದಮೇಲಂತೂ ನಿಜವಾಗ್ಲೂ ಬೆಳಕೆ ಬರ್ತಲ್ಲ, ಬಟ್ ಆದರೆ ಈ ಕಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ನೀವು ನೋಡಿದ್ರಲ್ಲ, ಆಸಮ್ ಸೀನಿಕ್ ಪ್ಲೇಸ್. ನೀವು ಫ್ಯಾಮಿಲಿ ಜೊತೆ ಬಂದರೆ ಎಂಜಾಯ್ ಮಾಡ್ಬೋದು, ನೀವು ಸೋಲೋ ಬಂದರೆ, ಕಪಲ್ ಬಂದರೆ ಎಂಜಾಯ್ ಮಾಡ್ಬೋದು.
ತುಂಬ ಸೇಫ್ ಪ್ಲೇಸ್, ಮತ್ತು ಜನ ಯಾರು ತೊಂದರೆ ಮಾಡೋ ಅಂಥವ್ರಿಲ್ಲ. ಇಷ್ಟು ಕ್ರೌಡ್ ಇದ್ದರೂ ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ. ನೀರಲ್ಲಿ ಆಟ ಆಡೋವಂಥ ಜಾಗ ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ಬನ್ನಿ ಇಲ್ಲಿ ಅಂತ ರೆಕಮೆಂಡ್ ಮಾಡ್ತಾ, ಸೊ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.